ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತ ಹುದ್ದೆಯಾದ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದಲ್ಲಿ ಹುಟ್ಟಿ ಅಲ್ಲೇ ಜನಿಸಿ ಸಾಮಾನ್ಯ ನಾಗರಿಕನಂತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಒಂದು ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಪಾರ್ಲಿಮೆಂಟ್ಗೆ ಸದಸ್ಯರಾದಂಥ ಈರಪ್ಪ ಕಡಾಡಿ ಅವ್ರ ಬಗ್ಗೆ ಹೇಳಿಕ್ಕೆ ಬಂದಿದ್ದೇನೆ. ವೀಕ್ಷಕರೇ, ಅವರು ಆರಿಸಿ ಬಂದು ಈಗ ಒಂದು ವರ್ಷ ಸಮೀಪ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳ ಕಡಿಮೆ ಇರ್ಬೋದು. ಒಂದು ವರ್ಷ ಸಮೀಪ ಆದರೂ ಸಹಿತ ಈರಪ್ಪ ಕಡಾಡಿಯವರು ಇನ್ನೂವರೆಗೆ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಕರೆದಿಲ್ಲ. ನಾನು ಏನು ಮಾಡಬೇಕು, ಯಾವ್ಯಾವ ಪ್ಲ್ಯಾನ್ಗಳನ್ನು ಬೆಳಗಾವಿ ಜಿಲ್ಲೆಗೆ ನನ್ನ ಕೊಡುಗೆಗಳನ್ನ ತರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನೂ ಸಹಿತ ಅವ್ರ ಜೊತೆ ಆಪ್ತರಿದ್ದಾರೆ. ಸಂಸದೀಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಹಾಗೂ ಅಮಿತ್ ಶಾ ಜೊತೆ ಒಡನಾಟಿ ಸಂಬಂಧವೂ ಇದೆ. ಇವರು ಬಯಸದೆ ಬಂದ ಭಾಗ್ಯದಂತೆ ರಾಜ್ಯಸಭಾ ಸದಸ್ಯ ಸ್ಥಾನ ಹೊಂದಿದ್ದಾರೆ. ಆ ಹೊಂದಿದ ತಕ್ಷಣ ಬೆಳಗಾವಿ ಜಿಲ್ಲೆಗೆ ಇವರ ಅಪಾರವಾದ ಕೊಡುಗೆ ಏನು, ಯಾವ ಕೊಡುಗೆಗಳನ್ನ ಕೊಡಬೇಕು, ಯಾವ ಪ್ಲ್ಯಾನ್ಗಳನ್ನ ಹಾಕ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ನಿರುದ್ಯೋಗಿ ಸಮಸ್ಯೆ ಇದೆ. ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಮತ್ತು ಬೆಳಗಾವಿಯಲ್ಲಿ 18 ಮತಕ್ಷೇತ್ರಗಳು ಶಾಸಕ ಸ್ಥಾನ ಹೊಂದಿದ್ದಾವೆ. MLCಗಳಿದ್ದಾರೆ ಅನೇಕ. ಈಗಾಗಲೇ ಕ್ಯಾಬಿನೆಟ್ದಲ್ಲಿ ರಾಜ್ಯವೇ ಬೆಳಗಾವಿ ಜಿಲ್ಲೆ ಗಮನ ಸೆಳೆಯುವಂಥ ಒಂದು ಕೇಂದ್ರ ಬಿಂದುವಾಗಿದೆ. ಅನೇಕ ಕ್ಯಾಬಿನೆಟ್ ದರ್ಜೆಗಳಿವೆ, ಉನ್ನತ ಸ್ಥಾನಗಳಿದ್ದಾವೆ. ಇವೆಲ್ಲವನ್ನು ನೋಡಿದರೂ ಸಹಿತ ಇಲ್ಲಿ ಅಭಿವೃದ್ಧಿ ಸಲುವಾಗಿ ಎಲ್ಲ ಶಾಸಕರು ಮತ್ತು ಸಚಿವರು ತಮ್ಮದೇ ಆದಂಥ ಸರ್ಕಾರದಲ್ಲಿ ಪೈಪೋಟಿ ಮಾಡಿ ಅಭಿವೃದ್ಧಿಯಲ್ಲಿ ಇಂಥ ಚಾನ್ಸು ಎಂದೂ ಸಿಗೋದಿಲ್ಲ. ಯಾಕೆಂದರೆ ಯಡಿಯೂರಪ್ಪನ ಒಂದು ಕೃಪಾಶೀರ್ವಾದ ಅನ್ನಲೇಬೇಕು. ಈಗ ಬೆಳಗಾವಿ ಜಿಲ್ಲೆಗೆ ಇಷ್ಟೊಂದು ಸಚಿವ ಸಂಪುಟ ಸ್ಥಾನ ನೀಡಿದ್ದಾರೆ ಅಂದರೆ ನಿಜಕ್ಕೂ ಒಂದು ಅಚ್ಚರಿಯ ಬೆಳವಣಿಗೆ. ಇದಕ್ಕೆ ಪೈಪೋಟಿ ಕೊಡಬೇಕು ಯಾರು? ಉಮೇಶ್ ಕತ್ತಿಯವರು ಈಗಾಗಲೇ 2 ದಿನ ಆಯಿತು ಮಂತ್ರಿ ಸ್ಥಾನ ಹೊಂದಿದ್ದಾರೆ. ಅವರಂತೂ ಅಭಿವೃದ್ಧಿಯ ಪಥದ ಹರಿಕಾರ. ಅವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಏನೇನೋ ಅಮೆರಿಕದಂತೆ ಮಾಡುವ ಅನೇಕ ಯೋಜನೆಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಮಹಾಂತೇಶ್ ಕವಟಗಿ ಮಠ್ ಇವತ್ತು ಅವರ ಹುಟ್ಟಬ್ಬ. ಶುಭಾಶಯದೊಂದಿಗೆ ಹೇಳ್ತಾ ಇದ್ದೇನೆ. ಅವರು ಸಹಿತ ಚಿಕ್ಕೋಡಿ ಭಾಗದಲ್ಲಿ ಅವರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೂ ಸಹಿತ ಲೋಂಡಾದಿಂದ ಹಿಡಿದು ಅಥಣಿವರೆಗಿದೆ. ಅವರು ಸಹಿತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ, ಶಶಿಕಲಾ ಜೊಲ್ಲೆ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಅರಬಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅಭಿವೃದ್ಧಿ ಪಥದತ್ತ ಯಾವ ರೀತಿ ಅನುದಾನ ತರ್ತಾ ಇದ್ದಾರೆ, ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಈರನ್ನ ಕಡಾಡಿ ನಿಮ್ಮ ಶೇರ್ ಏನು ಬೆಳಗಾವಿ ಜಿಲ್ಲೆಗೆ? ಇದು ಒಂದು ಯಕ್ಷ ಪ್ರಶ್ನೆ. ಯಾಕಂದರೆ ಈರನ್ನ ಕಡಾಡಿ BJPಯಿಂದ ಬಂದವರು, BJP ಜೊತೆ ಒಡನಾಟ ಸಂಬಂಧ ಇಟ್ಕೊಂಡವರು, ಅನೇಕ ಪ್ರಭಾವ ಒತ್ತಡಗಳನ್ನ ಅನುಸರಿಸಿ ಯಾವುದೇ ಬಯಸದೇ ಬಂದ ಭಾಗ್ಯದಂತೆ ಒಂದು ಗಿಮಿಕ್ ಪಕ್ಷಿಯಂತೆ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗ್ತಾರಂದರೆ ಇಲ್ಲಿ ಗೋಕಾಕ ತಾಲೂಕಿನ ರಾಜಕಾರಣಕ್ಕೆ, ಗೋಕಾಕ ತಾಲೂಕಿನ ಜನತೆಗೆ ಒಂದು ಅಚ್ಚರಿಯಾದ ಬೆಳವಣಿಗೆ ಮಾಡಿ ತೋರಿಸಿದ್ದಾರೆ. ಆದರೆ ಅವರು ಬೆಳಗಾವಿ ಜಿಲ್ಲೆಗೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ತಮ್ಮ ಪ್ರತಿಧ್ವನಿ ಮುಖಾಂತರ ಅನೇಕ ಕೈಗಾರಿಕಾ ಮಂತ್ರಿಗಳ ಮೇಲೆ ಒತ್ತಡ ತಂದು ಇಲ್ಲಿ ಘಟಪ್ರಭಾ ಮತ್ತು ಗೋಕಾಕ ತಾಲೂಕು ಮತ್ತು ಬೆಳಗಾವಿ ಜಿಲ್ಲೆಗೆ ಅತ್ಯುನ್ನತವಾದ ಕೊಡುಗೆಗಳನ್ನು ನೀಡುವಲ್ಲಿ ಅವರು ಶ್ರಮಿಸಬೇಕು. ಅನೇಕ ಕಾರ್ಖಾನೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಯಾಕೆಂದರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಆನಿವಾಸಿ ಭಾರತೀಯರನ್ನು ಆಕರ್ಷಿಸಲು ಅನೇಕ ಯೋಜನೆಗಳನ್ನು ಇವರು ರೂಪಿಸಬೇಕಾಗತ್ತೆ. ಏನು ಇವರ ತಲೆಯಲ್ಲಿದೆ, ಏನಾದರೂ ಬೆಳಗಾವಿ ಜಿಲ್ಲೆಗೆ ಲೋಕಸಭೆಗೆ ಏನಾದರೂ ಟಿಕೆಟ್ ತೆಗೆದುಕೊಂಡು ಮತ್ತೆ ಚುನಾಯಿತ ಸದಸ್ಯನಾಗಿ ಲೋಕಸಭೆ ಪ್ರವೇಶ ಮಾಡಬೇಕು ಅನ್ನೋ ಏನಾದರೂ ಭಾವನೆ ಇದ್ದರೆ ಅದು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಯಾಕಂದರೆ ಹೈಕಮಾಂಡ್ ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ BJPಯಲ್ಲಿ RSS ಸಿದ್ಧಾಂತದೊಂದಿಗೆ ಅವರು ಯಾವ ರೀತಿ ಅಲ್ಲಿ ಅನೇಕ ಪ್ರಯೋಜನಕಾರಿಯಾದ ಯಾರನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದು ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಇದಕ್ಕೆ ಈರನ್ನ ಕಡಾಡಿ ಸಾಕ್ಷಿಯಾಗಿದ್ದಾರೆ. ಯಾಕೆಂದರೆ ಯಾರೂ ಊಹೆ ಮಾಡಿರಲಿಲ್ಲ ಈರನ್ನ ಕಡಾಡಿ ರಾಜ್ಯಸಭೆಗೆ ಸದಸ್ಯರಾಗ್ತಾರೆ ಅನ್ನೋದು. ಇದೇ ಒಂದು ಇವತ್ತಿನ ಒಂದು ಸಾಕ್ಷಿ. ಈರನ್ನ ಕಡಾಡಿ ಮೇಲೆ ಬಹಳ ಎತ್ತರವಾದ ಬೆಟ್ಟದಂಥ ಸಮಸ್ಯೆಗಳಿವೆ. ಬೆಳಗಾವಿ ಜಿಲ್ಲೆಗೆ ಏನು ಕೊಡುಗೆ ಕೊಡ್ತಾರೆ, ಅವರು ತಕ್ಷಣ ಮಾಧ್ಯಮದ ಮುಖಾಂತರ ಪತ್ರಿಕಾಗೋಷ್ಠಿ ಕರೆದು ಏನೇನು ಪ್ಲ್ಯಾನ್ ಹಾಕಿದ್ದಾರೆ, ಏನೇನು ಯೋಜನೆಗಳನ್ನು ಮಾಡಿದ್ದಾರೆ. ಈಗ ಅಮಿತ್ ಶಾ ಬರ್ತಾ ಇದ್ದಾರೆ.
ಅವರಿಗೆ ಏನು ಮನವಿ ಕೊಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಗೆ ಅಭಿವೃದ್ಧಿ ಕಾಮಗಾರಿಗೋಸ್ಕರ, ಅದನ್ನು ಈರಣ್ಣ ಕಡಾಡಿಯವರ ಮೇಲೆ ಕೇಂದ್ರ ಬಿಂದುವಾಗಿ ಎಲ್ಲ ಜನರು ನೋಡ್ತಾ ಇದ್ದಾರೆ. ಅದನ್ನು ಕಾದು ನೋಡಬೇಕು. ಇದರಲ್ಲಿ ಈರಣ್ಣ ಕಡಾಡಿ ಯಾವ ರೀತಿ ಯಶಸ್ವಿಯಾಗ್ತಾರೆ ಅದನ್ನು ಬೆಳಗಾವಿ ಜಿಲ್ಲೆಯ ಜನತೆ, ಸುವರ್ಣ ಸೌಧದ ಉತ್ತರ ಕರ್ನಾಟಕದ ಜನತೆ ಈರಣ್ಣ ಕಡಾಡಿ ಮೇಲೆ ಕೇಂದ್ರ ಬಿಂದುವಾಗಿ ಕಣ್ಣು ನೆಟ್ಟಗಾಗಿ ನೋಡ್ತಾ ಇದ್ದಾರೆ. ಇದಕ್ಕೆ ಅವರ ಪ್ರತಿಫಲವಾದ ಯಾವ ಫಲಾಪೇಕ್ಷೆ ಇಲ್ಲದೆ ಅವರು ಉನ್ನತ ಸ್ಥಾನ ಹೊಂದಿದ್ದಾರೆ. ಅದಕ್ಕೆ ಬೆಳಗಾವಿ ಜಿಲ್ಲೆಗೆ ಅಪಾರವಾದ ಕೊಡುಗೆಗಳನ್ನ ಕೊಡಬೇಕು. ಈರಣ್ಣ ಕಡಾಡಿ ಈ ನಮ್ಮ ಸುದ್ದಿಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡಬೇಕು ವೀಕ್ಷಕರೇ. ಇದೇ ಇವತ್ತಿನ ಈರಣ್ಣ ಕಡಾಡಿ ಟಾಪಿಕ್. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.